ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ BCom 4th ಸೆಮಿಸ್ಟರ್ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ 2023 ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಕೂಡ ನಾವು ಒಂದು ಕೇಸ್ ಸ್ಟಡಿ ಪ್ರಾಬ್ಲಮನ್ನು ನೋಡೋಣ. 2023ಯಲ್ಲಿ ಕೇಸ್ ಸ್ಟಡಿಗೆ ಒಂದು ಪ್ರಾಬ್ಲಮ್ ಕೇಳಿದರೆ ಸೊ ಅದನ್ನ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಹಾಗಾದರೆ 2000 ಸೊ ನಿಮ್ಮ ಏನು ಮಾಡಿದ್ದಾರೆ 2023 ಇಯರ್ ಕ್ವಶನ್ ಪೇಪರ್ ಇದೆ 2023. ಸೊ ಒಂದು 15 ಮಾರ್ಕ್ಸ್ ಪ್ರಾಬ್ಲಮ್ ಕೇಳಿದ್ದಾರೆ ನೋಡ್ರಿ. ಕೇಸ್ ಸ್ಟಡಿಯಾಗಿ ಸೆಕ್ಷನ್ ಡಿಯಲ್ಲಿ ಕಂಪಲ್ಸರಿ ಇರುತ್ತೆ, ಅಂದರೆ ಕಂಪಲ್ಸರಿ ಒಂದು ಕ್ವಶನ್ ನಿಮ್ಗೆ ಕೊಡ್ತಾರೆ ಸೆಕ್ಷನ್ ಡಿಯಲ್ಲಿ. ಸೊ ಅದು ಯಾವುದೇ ಯೂನಿಟಿದಿಂದ ಬರ್ಬೋದು. ನಿಮ್ಮ ಸಿಲೆಬಸ್ ಇದೆಯಲ್ಲ, ಸಿಲೆಬಸ್ದಾಗ 5 ಯೂನಿಟ್ ಇದ್ದರೆ ಈಗ ಪ್ರಾಬ್ಲಮೆಟಿಕ್ ಯೂನಿಟ್ ಏನಿದಾವಲ್ಲ ಸೊ ಅದ್ರ ಮೇಲೆ ಯಾವುದೋ ಒಂದು ಕ್ವಶನ್ಸನ್ನು ಕೇಳ್ಬೋದು. ಮೇ ಬಿ ಥೇರಿ ಏನು ಕೇಳೋದಿಲ್ಲ, ಕ್ವಶನ್ಸ್ ಪ್ರಾಬ್ಲಮೆಟಿಕ್ ಆಗಿ ಕೇಳ್ಬೋದು. ಸೊ ಇಲ್ಲಿ ಸೆಕ್ಷನ್ ಡಿಯಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿರಿ. ಇದು ಕ್ವಶನ್ ನಂಬರ್ 11 ಇದೆ ನೋಡಿರಿ. ಸೊ ಆಲ್ರೆಡಿ ನಾನು ಇನ್ನೂ ಪ್ರೀವಿಯಸ್ ಕ್ಲಾಸಲ್ಲಿ 10 ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇನೆ. ಸೊ ಅವ್ನು ಯಾರೇನು ನೋಡಿಲ್ಲ ಅಂದರೆ 10 ಮಾರ್ಕ್ಸ್ ಕ್ವಶನ್ಸನ್ನು ಒನ್ಸ್ ಅಗೇನ್ ಹಿಂದಿನ ಕ್ಲಾಸ್ಗಳು ಕೂಡ ನೀವು ನೋಡಿರಿ. ಸೊ ಇವತ್ತಿನ ಕ್ಲಾಸ್ದಾಗೆ ನಾವು ಏನು ಮಾಡೋಣ ಅಂದರೆ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಸೊ ಇದು ಲಿಕ್ವಿಡೇಷನ್ ಆಫ್ ಕಂಪ್ನಿ ಇದೆಯಲ್ಲ, ಸೊ ಆ ಯೂನಿಟಿಂದ ಈ ಕ್ವಶನ್ಸನ್ನು ಕೇಳಿದ್ದಾರೆ ನೋಡಿರಿ. ಸೊ ಕ್ವಶನ್ಸ್ ನೋಡಿರಿ ಯಾವ ಥರ ಇದೆ. ದಸ್ ಶೆಕ್ಯಾ ಲಿಮಿಟೆಡ್ went into voluntary liquidation on 31st 3 2022, at which date its share capital and liabilities were as follows ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ನೋಡಿ, ಭಾಳ ಅಬ್ಸರ್ವ್ ಮಾಡಬೇಕು ನೀವು, ಕ್ವಶನ್ಸನ್ನು ಭಾಳ ಅಬ್ಸರ್ವ್ ಮಾಡಬೇಕು. ಸೊ ಏನು ಕೊಟ್ಟಿದ್ದಾರೆ ನೋಡಿರಿ. ಫಸ್ಟ್ ಪಾಯಿಂಟ 100 ಇಕ್ವಿಟಿ ಶೇರ್ಸ್ ಆಫ್ 100 ಈಚ್ ಆಫ್ ₹100 ಈಚ್ ₹70 ಕಾಲ್ಡ್ 70,000 ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿರಿ, ಕಾಲ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ 5,000. ಓಕೆ, ಸೊ ಟೋಟಲ್ ಎಷ್ಟು ಆಯ್ತದ 75,000 ಆಯಿತು. ಸೊ ಈ ಥರ ಕೊಟ್ಟಿದ್ದಾರೆ. ಇಲ್ಲಿ ನೋಡಿರಿ ನೆಕ್ಸ್ಟ್ ಇನ್ನೊಂದು 2,000 ಇಕ್ವಿಟಿ ಶೇರ್ಸ್ ಆಫ್ ₹100 ಈಚ್ ₹90 ಕಾಲ್ಡ್ 1,80,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿರಿ, ಕಾಲ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ 20,000 ಕೊಟ್ಟಿದ್ದಾರೆ. ಟೋಟಲ್ ಅದು ಕೂಡ ಎಷ್ಟಾಯಿತು ₹2 lakh ಆಯ್ತಲ್ಲ. ಸೊ ನೆಕ್ಸ್ಟ್ ನೋಡಿರಿ, ಲೆಸ್ ಏನು ಮಾಡಿದ್ದಾರೆ, ಕಾಲ್ಸ್ ಅನ್ಪೇಯ್ಡ್ ಮಾಡಿದ್ದಾರೆ 10,000. ನೆಕ್ಸ್ಟ್ ನೋಡಿರಿ, ಇಲ್ಲಿ ಕೊಟ್ಟಿದ್ದಾರೆ ಡಿಬೆಂಚರ್ಸ್ ಹ್ಯಾವಿಂಗ್ ಫ್ಲೋಟಿಂಗ್ ಚಾರ್ಜಸ್ ಅಂತ ಕೊಟ್ಟಿದ್ದಾರೆ ಎಷ್ಟು. ಸೊ ಈಗ ಹಿಂಗೆ ನೋಡಿರಿ, ಅನ್ಪೇಯ್ಡ್ ಕಾಲ್ 10,000 ಮೈನಸ್ ಮಾಡಿದಾಗ 1,20,000 ಆಯ್ತದ. ನೆಕ್ಸ್ಟ್ ಡಿಬೆಂಚರ್ಸ್ ಎಷ್ಟಿದೆ ನೋಡಿರಿ, ಫ್ಲೋಟಿಂಗ್ ಚಾರ್ಜಸ್ ಅಂತ ಕೊಟ್ಟಿದ್ದಾರೆ 20,000 ಇದೆ. ಓಕೆ, ನೆಕ್ಸ್ಟ್ ನೋಡಿರಿ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಎಷ್ಟಿದೆ 2,000 ಇದೆ. ಓಕೆ, ನೆಕ್ಸ್ಟ್ ನೋಡಿರಿ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ರುಪೀಸ್ ಬ್ರೆಕೆಟ್ದಾಗ ನೋಡಿರಿ 5,000 ಪ್ರಿಫರೆನ್ಸಿಯಲ್ ಕ್ರೆಡಿಟರ್ಸ್. ಸೊ 60,000 ಅಮೌಂಟ್ ಕೊಟ್ಟಿದ್ದಾರೆ. 5,000 ಪ್ರಿಫರೆನ್ಸಿಯಲ್ ಕ್ರೆಡಿಟರ್ಸ್, ರಿಮೈನಿಂಗ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಓಕೆ, 60,000. ಸೊ ಪ್ಯಾರಾಗ್ರಾಫ್ ಅಬ್ಸರ್ವ್ ಮಾಡಿರಿ. ದ ಅಸೆಟ್ಸ್ ರಿಯಲೈಸ್ಡ್ ₹3,10,000. ದ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ come to ₹9,100. The liquidators is entitled to a commission of 4% on assets realized and 2.5% ಅಂದರೆ 2.5% commission on amount distributed to unsecured creditors. Prepare liquidator final statement of account assuming that the calls unpaid were duly ಕಲೆಕ್ಟೆಡ್. ಸೊ ಈ ಥರ ನಿಮಗೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂಥ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಇದನ್ನು ಪ್ರಾಬ್ಲಮ್ ಯಾವ ಥರ ಸಾಲ್ವ್ ಮಾಡೋದು, ಸೊ ನಾನು ನಿಮ್ಗೆ ಈಸಿ ವೇಲೆ ಅಂಡರ್ಸ್ಟ್ಯಾಂಡ್ ಮಾಡಿಸುತ್ತೇನೆ. ಸೊ ಇವಾಗ ನೋಡಿರಿ, ಸೊ ಇವಾಗ ಏನು ಮಾಡಬೇಕಂದ್ರೆ ಫಸ್ಟ್ ಏನು ಹೇಳಿದಾರಲ್ಲ ಪ್ರಾಬ್ಲಮ್ದಲ್ಲಿ, ಸೊ ಏನು ಹೇಳಿದಾರೆ ನೋಡಿರಿ, 100 ಇಕ್ವಿಟಿ ಶೇರ್ಸ್ ಅದಾವತ್ತ, 70 ಕಾಲ್ಡ್ ಆಗಿದಾವು, 2,000 ಇಕ್ವಿಟಿ ಶೇರ್ಸ್ ಅದಾವು, 90 ಕಾಲ್ಡ್ ಆಗಿದಾವು, 100 ಕಾಲ್ಡ್ ಆಗಬೇಕಾಗಿತ್ತು ಬಟ್ ಪಾರ್ಟ್ಲಿ ಪೇಡ್ ಅಪ್ ಇದೆಯಲ್ಲ. ನೆಕ್ಸ್ಟ್ ನೋಡಿರಿ, ಇಷ್ಟೇ ಇದೆ. ಸೊ ಇಲ್ಲಿ ಈ ಥರ ಪ್ರಾಬ್ಲಮ್ ಕೊಟ್ಟರೆ ನೀವು ಯಾವುದೇ ಪ್ರಾಬ್ಲಮ್ ಕೊಡಲಿ ಲಿಕ್ವಿಡೇಷನ್ ಆಫ್ ಕಂಪ್ನಿದಾಗ, ಸೊ ನೀವು ಒಂದು ಫಾರ್ಮ್ಯಾಟ ಫಾಲೋ ಅಪ್ ಮಾಡಬೇಕಾಗುತ್ತೆ. ಸೊ ಅದು ಫಾರ್ಮ್ಯಾಟ್ ನೋಡಿರಿ.
ಇಲ್ಲಿ ಫಸ್ಟ್ ಏನು ಮಾಡ್ರಿ ನೀವು ಸೊಲ್ಯೂಷನ್ನ ತಕ್ಕೊಡ್ಬೇಕು, ಸೊಲ್ಯೂಷನ್ ಅಥವಾ ಆನ್ಸರ್ ಅಂತ ಹಾಕಬೇಕು. ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂತೇಳಿ ಹೆಡ್ಡಿಂಗ್ ಕೊಡ್ರಿ. ಒಂದು ಸೈಡ ರಿಸಿಪ್ಟ್ ಅಂತ ಹಾಕ್ರಿ, ಅನದರ್ ಸೈಡ ಅಮೌಂಟ್ ಅಂತ ಹಾಕ್ರಿ. ನೆಕ್ಸ್ಟ್ ಒಂದು ಸೈಡ್ ರಿಸಿಪ್ಟ ಅಮೌಂಟ, ಪೇಮೆಂಟ ಅಮೌಂಟ, ಈ ಥರ 4 ಕಾಲಮ್ ಮಾಡ್ಬೇಕು ನೀವು. ಸೊ ಈಗ ಭಾಳ ಇಂಪಾರ್ಟೆಂಟ್ ಅಂದರೆ ಆರ್ಡ್ರ್ ಆಫ್ ಪೇಮೆಂಟ್ ಭಾಳ ಇಂಪಾರ್ಟೆಂಟ್. ಸೊ ಆರ್ಡ್ರ್ ಆಫ್ ಪೇಮೆಂಟ್ದಾಗ ಫಸ್ಟ್ ನಾವು ಏನು ತೊಗೋತೀವಿ ಅಂದರೆ ಅಸೆಟ್ಸ್ ರಿಯಲೈಸ್ಡ್ ತೆಗೆದುಕೊಳ್ಬೇಕು. ಸೊ ಇಲ್ಲಿ ನೋಡ್ರಿ, ದ ಅಸೆಟ್ಸ್ ರಿಯಲೈಸ್ಡ್ 3,10,000. ಸೊ ಏನಿಲ್ಲ, ಸಿಂಪಲ್, ಎಲ್ಲ ನಿಮಗೆ ಪ್ರಾಬ್ಲಮ್ದಾಗ ಕೊಟ್ಟಿರ್ತಾರೆ ಇನ್ಫಾರ್ಮೇಷನ್, ಜಸ್ಟ್ ನೀವು ಅದನ್ನ ಇಲ್ಲಿ ಬರೋದ್ರೆ ಮುಗಿದು ಹೋಯಿತು. ಸೊ ಏನು ನೋಡ್ರಿ, 2 ಅಸೆಟ್ಸ್ ರಿಯಲೈಸ್ಡ್ ತೆಗೆದುಕೊಳ್ಬೇಕು. ಸೊ ಎಷ್ಟದ 3,10,000. ಸೊ ನಿಮಗೆಲ್ಲ ನಾವು ಫಾರ್ಮ್ಯಾಟ ಗೊತ್ತಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ. ಸೊ ಡೈರೆಕ್ಟಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೇನೆ. ಸೊ ಫಸ್ಟ್ ಏನು ಮಾಡಿರಿ, ಈ ಸೈಡ ಯಾವಾಗಲೂ ಅಸೆಟ್ಸ್ ರಿಯಲೈಸ್ಡ್ ಅಂತೇಳಿ ತೆಗೆದುಕೊಳ್ಬೇಕು. ಅಂದ್ರೆ ರಿಯಲೈಸ್ಡ್ ಅಂದ್ರೆ ಅಸೆಟ್ಸ್ ಏನು ಮಾಡ್ತಾರೆ, ಲಿಕ್ವಿಡೇಟರ್ ಇದ್ದಾರೋ ಸೇಲ್ ಮಾಡ್ತಾನೆ ವೆನ್ ದ ವೈಂಡಿಂಗ್ ಅಪ್. ಸೊ ಯಾವಾಗ ಲಿಕ್ವಿಡೇಷನ್ ಅಥವಾ ವೈಂಡಿಂಗ್ ಕಂಪ್ನಿ ಆಗತ್ತಿರ್ತೈತಿಲ್ಲ, ಸೊ ಅವಾಗ ಅಸೆಟ್ಸ್ಗಳನ್ನೆಲ್ಲ ರಿಯಲೈಸ್ ಮಾಡ್ತಾನವ. ಅಮೌಂಟ್ ಎಷ್ಟಿದೆ ಅಂತ ಹೇಳ್ತಾರೆ, 3,10,000 ಇದೆ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಏನು ನೋಡ್ಬೇಕಂದ್ರೆ ನೀವು ಅನ್ಪೇಯ್ಡ್ ಕಾಲ್ಸ್ ಅಂತದಲ್ಲ. ಸೊ ಇದಕ್ಕೆ ಕಾಲ್ಸ ಮೇಡ್ ಅಂತ ಹೇಳಿ ಕರಿತಾರೆ, ಕಾಲ್ಸ್ ಅರಿಯರ್ಸ್ ಅಂತ ಹೇಳಿ ಕರಿತಾರೆ. ಸೊ ಅನ್ಪೇಯ್ಡ್ ಕಾಲ್ ಅಂದರೆ ಇನ್ನೂ ಅಷ್ಟು ಕಾಲ್ಸ್ ನಮ್ಗೆ ಬರಬೇಕಾಗೈತೆ ಅಂತ ಹೇಳ್ತಾರೆ. ಸೊ ಈ ಥರ ಇನ್ಫಾರ್ಮೇಷನ್ ಕೊಟ್ಟರೆ ಸೊ ಅದನ್ನು 2 ಕಾಲ್ಸ್ ಅರಿಯರ್ಸ್ ಅಂತೇಳಿ ರಿಸಿಪ್ಟ್ ಸೈಡ್ ಮೆನ್ಷನ್ ಮಾಡಬೇಕು, 10,000 rupees. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಟು ಕಾಲ್ ಮೇಡ್ ಅಂತೇಳಿ ಒಂದು ಬರುತ್ತೆ, ಟು ಕಾಲ್ ಮೇಡ್. ಸೊ ಇದನ್ನು ಆ್ಯಕ್ಚುಲಿ ಯಾವಾಗ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಲಾಸ್ಟಿಗೆ ಕ್ಯಾಲ್ಕುಲೇಟ್ ಮಾಡಬೇಕು. ನಾ ಹೇಳ್ತೇನೆ ನಿಮಗೆ, ಸಪೋಸ್ ಈ ಪ್ರಾಬ್ಲಮ್ದಾಗ ಕೊಟ್ಟರೆ ಅಂದ್ರೆ ತೋರಿ, ಇಲ್ಲಂದ್ರೆ ಬಿಟ್ಬಿಡ್ರಿ. ಸೊ ಓಕೆ, ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಲಾಸ್ಟಿಗೆ. ಓಕೆ, ನೋಡೋಣ. ಸೊ ಇನ್ನೊಂದು, ಸೊ ಇಷ್ಟ ಆಯ್ತಲ್ಲ. ಸೊ ಇವಾಗ ಈಗ ರಿಸಿಪ್ಟ್ ಸೈಡ್ ಅಂದರೆ ಇದೇನು ಅಮೌಂಟ ಕಲೆಕ್ಷನ್ ಮಾಡಿದ್ದಿದೆ. ಸೊ ಇನ್ನು ನೆಕ್ಸ್ಟ್ ಪೇಮೆಂಟ್ ಸೈಡ್. ಸೊ ಪೇಮೆಂಟ್ ಆರ್ಡ್ರ್ ಆಫ್ ಪೇಮೆಂಟ್ ನೀವು ಕೊಡಬೇಕಾಗುತ್ತೆ. ಸೊ ಆರ್ಡ್ರ್ ಆಫ್ ಪೇಮೆಂಟ್ದಾಗ ಫಸ್ಟ್ ಯಾವಾಗಲೂ, ಸೊ ಇಲ್ಲಿ ನೋಡಿರಿ, ಆರ್ಡ್ರ್ ಆಫ್ ಪೇಮೆಂಟ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆಗ್ತಿದೆಯಲ್ಲ. ಸೊ ಫಸ್ಟ್ ಲೀಗಲ್ ಎಕ್ಸ್ಪೆನ್ಸಸ್ ಇದ್ರೆ ಕೊಡಬೇಕು. ಇಲ್ಲಪ್ಪ ಅಂತಂದ್ರೆ ಬಾಯ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂತ ಕೊಡ್ರಿ. ಎಷ್ಟಿದೆ, 9,100 rupees ಇದೆ. ಸೊ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆ, 9,100 rupees ಇದೆ. ಸೊ ಅಬ್ಸರ್ವ್ ಮಾಡಿರಿ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆ, 9,100 rupees ಇದೆ. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಆರ್ಡರ್ ಆಫ್ ಪೇಮೆಂಟ್ದಾಗ ಏನು ಮಾಡ್ತಾರೆ, ಲಿಕ್ವಿಡೇಟರ್ ರೆಮ್ಯುನರೇಷನ್ ಕೊಡಬೇಕು. ಓಕೆ, ಸೊ ಲಿಕ್ವಿಡೇಟರ್ ರೆಮ್ಯುನರೇಷನ್ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡಿರಿ, ಬಾಯ್ ಲಿಕ್ವಿಡೇಟರ್ ರೆಮ್ಯುನರೇಷನ್ ಅಂತೇಳಿ ಕೊಡಬೇಕು. ಓಕೆ, ಬಾಯ್ ಲಿಕ್ವಿಡೇಟರ್ ರೆಮ್ಯುನರೇಷನ್. ಸೊ ಫಸ್ಟ್ ಏನು ಮಾಡಿರಿ, ಫಸ್ಟ್ 4% ಆನ್ ಅಸೆಟ್ಸ್ ರಿಯಲೈಸ್ಡ್ ಮೇಲೆ ಕೊಡಬೇಕು. ಇಲ್ಲಿ ಹೇಳಿದ್ದಾರೆ ನೋಡ್ರಿ, ಬೈ ಲಿಕ್ವಿಡೇಷನ್ ರೆಮ್ಯುನರೇಷನ್ ಅಂತ ಹೆಡ್ಡಿಂಗ್ ಕೊಡ್ರಿ. ಸೊ ಏನೇನು ಕೊಟ್ಟಿದ್ದಾರೆ ನೋಡ್ರಿ, ಲಿಕ್ವಿಡೇಟರ್ ಈಸ್ ಎಂಟೈಟಲ್ಡ್ ಟು ಎ ಕಮಿಷನ್ ಆಫ್ 4% ಆನ್ ಅಸೆಟ್ಸ್ ರಿಯಲೈಸ್ಡ್, 2.5% ಅಥವಾ 2.5% ಕಮಿಷನ್ ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಈಗ ಏನು ಮಾಡ್ಬೇಕು ನಾವು, 4% ಅಸೆಟ್ಸ್ ರಿಯಲೈಸ್ಡ್ ಮೇಲೆ ಕೊಡಬೇಕಲ್ಲ. ಸೊ ಏನು ಮಾಡಿರಿ, ಪ್ರಾಬ್ಲಮ್ದಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಎಷ್ಟಿದೆ ನೋಡಿರಿ. ಸೊ ಅಲ್ಲಿ ಬಾಯ್ ಲಿಕ್ವಿಡೇಟರ್ ರೆಮ್ಯುನರೇಷನ್ ಅಂತ ಹೆಡ್ಡಿಂಗ್ ಕೊಡ್ರಿ ಮೇಲೆ. ನೆಕ್ಸ್ಟ್ 4% ಆನ್ ಅಸೆಟ್ಸ್ ರಿಯಲೈಸ್ಡ್ ಅಂತ ಕೊಡಬೇಕು. ಬಿಲೋ ಲೈನ್ ಏನು ಮಾಡಿರಿ, ಅಸೆಟ್ಸ್ ರಿಯಲೈಸ್ ಎಷ್ಟಿದೆ ನೋಡಿರಿ, 3,10,000 ಇದೆಯಲ್ಲ, 3,10,000 ಇಂಟು 4 ಡಿವೈಡೆಡ್ ಬೈ 100 ಮಾಡಿದಾಗ ಎಷ್ಟು ಬರುತ್ತೆ, 12,400 ಬರುತ್ತೆ. ಓಕೆ, ಇದಾಯಿತು. ಸೊ ಇನ್ನು ನೆಕ್ಸ್ಟ್ ನೋಡಿರಿ, ಇನ್ನೇನು ಮಾಡಬೇಕು, ಇನ್ನೊಂದು ಕೊಟ್ಟಿದ್ದಾರೆ ನೋಡಿರಿ ನಿಮ್ಗೆ, ಇದು ಭಾಳ ಇಂಪಾರ್ಟೆಂಟ್ ನೋಡಿರಿ ಪ್ರಾಬ್ಲಮ್ದಾಗ. 2.5% ಕಮಿಷನ್ ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ತಾರೆ. ಓಕೆ, ಪ್ರಾಬ್ಲಮ್ನಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದೆ, ಟೋಟಲ್ ಆಗಿ 60,000 ಇದೆ. ಇದ್ರೊಳಗೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಎಷ್ಟು ಅಮೌಂಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ, ಸೊ ಅದ್ರ ಮೇಲೆ ನೀವೇನು ಮಾಡಿರಿ, 2.5% ಕೊಡ್ರಿ ಅಂತ ಹೇಳ್ತಾರೆ. ಸೊ ಬಟ್ ನೀವು ಈಗ ನೀವು ಜಸ್ಟ್ ಇಷ್ಟೇ ಮೆನ್ಷನ್ ಮಾಡಬೇಕು, 2.5% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತೇಳಿ ಇಷ್ಟೇ ಮೆನ್ಷನ್ ಮಾಡಿರಿ. ಇಲ್ಲಿ ಏನು ಅಮೌಂಟ್ ನೀವು ಬರೆಯೋಕೆ ಹೋಗಬೇಡ್ರಿ. ಓಕೆ,
ಸೊ ಯಾಕೆ ಬರಿಬಾರ್ದು ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೇನೆ ಈಗ. ಸೊ ನೆಕ್ಸ್ಟ್ ನೋಡಿರಿ, ಇನ್ನೊಂದು ಇನ್ಫಾರ್ಮೇಷನ್ ತೋರಿ ಅಷ್ಟು ಪೆಂಡಿಂಗ್ ಇಡ್ರದನ್ನ. ನೆಕ್ಸ್ಟ್ ನೋಡಿರಿ, ಇನ್ನೇನದಾವ ಕಾಲ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಆಗಿ 5000, ನೆಕ್ಸ್ಟ್ ಕಾಲ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಆಗಿ 20,000 ತೊಗೊಂಡಾರಲ್ಲ. ಸೊ ಇದನ್ನು ಕೂಡ ಅವ್ರಿಗೆ ಪೇಮೆಂಟ್ ಮಾಡ್ಬೇಕು ನಾವು. ಬಾಯ್ ಕಾಲ್ಸ್ ಅಡ್ವಾನ್ಸ್ ಅಂತೇಳಿ ತೆಗೆದುಕೊಳ್ರಿ. ಪೇಮೆಂಟ್ ಸೈಡ 5,000 ಪ್ಲಸ್ 20,000 ಎಷ್ಟು ಆಯ್ತದ 25,000 ಆಯ್ತಲ್ಲ. ಸೊ ಈ ಥರ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಆರ್ಡರ್ ಆಫ್ ಪೇಮೆಂಟ್ದಾಗ ನೋಡಿರಿ. ನೆಕ್ಸ್ಟ್ ನೋಡಿರಿ, ಇನ್ನೇನಿದೆ ಆ್ಯಕ್ಚುಲಿನ ಡಿಬೆಂಚರ್ ಹೋಲ್ಡರ್ಸ್ಗೆ ಅಮೌಂಟ್ ಕೊಡಬೇಕು. ಎಲ್ಲ ನೀವು ಆರ್ಡರ್ ಆಫ್ ಪೇಮೆಂಟ್ ಅಬ್ಸರ್ವ್ ಮಾಡಬೇಕಾ. ಡಿಬೆಂಚರ್ ಹೋಲ್ಡರ್ಸ್ಗೆ ನೋಡಿರಿ, ಹ್ಯಾವಿಂಗ್ ಫ್ಲೋಟಿಂಗ್ ಚಾರ್ಜಸ್ ಎಷ್ಟಿದೆ 20,000 ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಎಷ್ಟಿದೆ 2,000 ಇದೆ. ಸೊ ಇದನ್ನು ಎರಡಕ್ಕೆ ಕೊಡಬೇಕ್ರಿ, ಅವಾಗ ಪೇಮೆಂಟ್ ಮಾಡ್ಬೇಕು ನಾವು ವೆನ್ ಲಿಕ್ವಿಡೇಷನ್ ಆಫ್ ಕಂಪ್ನಿ. ಸೊ ಏನು ಮಾಡಿರಿ, ಬಾಯ್ ಡಿಬೆಂಚರ್ಸ್ ಅಂತ ಹಾಕ್ರಿ, ಅಥವಾ ಡಿಬೆಂಚರ್ ಹೋಲ್ಡರ್ಸ್ ಅಂದ್ರೂ ನಡೆಯುತ್ತೆ. ಸೊ ಎಷ್ಟು 20,000. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಎಷ್ಟು ರೀ 2,000. ಅವ್ರಿಗೆ ಎರಡು ಅಮೌಂಟ ಕೊಟ್ಟು ಬಿಡಬೇಕು. ಓಕೆ, ನೆಕ್ಸ್ಟ್ ಇನ್ನು ಆರ್ಡರ್ ಆಫ್ ಪೇಮೆಂಟ್ದಾಗ ಯಾರು ಬರುತ್ತಾರೆ, ಪ್ರಿಫರೆನ್ಸಿಯಲ್ ಕ್ರೆಡಿಟರ್ಸ್ ಬರುತ್ತಾರೆ. ಓಕೆ, ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿರಿ, ಪ್ರಿಫರೆನ್ಸಿಯಲ್ ಕ್ರೆಡಿಟರ್ಸ್ ಎಲ್ಲಿದೆ ನೋಡಿರಿ, ಪ್ರಿಫರೆನ್ಸಿಯಲ್ ಕ್ರೆಡಿಟರ್ಸ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ದಾಗ ₹5,000 ಪ್ರಿಫರೆನ್ಸಿಯಲ್ ಕ್ರೆಡಿಟರ್ಸ್ ಅಂತ ಹೇಳ್ತಾರೆ. ₹5,000 ಪ್ರಿಫರೆನ್ಸಿಯಲ್ ಕ್ರೆಡಿಟರ್ಸ್. ಸೊ ಇದೇನು ಮಾಡಿರಿ, ಡೈರೆಕ್ಟಾಗಿ ಪ್ರಿಫರೆನ್ಸಿಯಲ್ ಕ್ರೆಡಿಟರ್ಸ ₹5,000 ತೆಗೆದುಕೊಳ್ಬೇಕು. ಓಕೆ, ನೆಕ್ಸ್ಟ್ ಇನ್ನು ಬಾಯ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಇವಾಗ ಅಬ್ಸರ್ವ್ ಮಾಡ್ರಿ ನೀವು, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ ಎಷ್ಟಿದೆ ಪ್ರಾಬ್ಲಮ್ದಲ್ಲಿ. ಸೊ ಈಗ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದು ಕೊಟ್ಟಿದ್ದಾರಲ್ಲ 5,000 ಪ್ರಿಫರೆನ್ಸಿಯಲ್ ಕ್ರೆಡಿಟರ್ಸ್ ಇನ್ಕ್ಲೂಡ್ ಆಗಿದೆಯಲ್ಲ ಪ್ರಿಫರೆನ್ಸಿಯಲ್ ಕ್ರೆಡಿಟರ್ಸ. ಸೊ ನಾವು ಆರ್ಡರ್ ಆಫ್ ಪೇಮೆಂಟ್ದಾಗ 5,000 ಕೊಟ್ಟಿದ್ದೀವಿ. ಇನ್ನು ಎಷ್ಟು ಉಳಿತು ನಮ್ಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗಿ 60,000ದಲ್ಲಿ 5,000 ಲೆಸ್ ಮಾಡಿರಿ. ಎಷ್ಟು ಉಳಿಯುತ್ತೆ 55,000 ಉಳಿಯುತ್ತೆ. ಅಂದರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ 55,000 ಉಳಿಯುತ್ತೆ. ಸೊ ಇವಾಗ ಒಂದು ನೀವು ವಿಚಾರ ಮಾಡಬೇಕು. ಸೊ ಈಗ ಆರ್ಡರ್ ಆಫ್ ಪೇಮೆಂಟ್ ಕೊಡತ್ತಿರ್ತಾರಲ್ಲ 3,10,000 ಇದೆ, ಇದು 10,000 ಇದೆ. ಸೊ ಇವಾಗ ನಾವು ಇವ್ರಿಗೆ ಇಷ್ಟು ಅಮೌಂಟ್ ಅವೈಲೇಬಲ್ ಉಳಿದೈತಲ್ಲ ನೋಡ್ಬೇಕು. ಈಗ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದಾಗ ಅವೈಲೇಬಲ್ ಆಕೈತಲ್ಲ ನೋಡಿರಿ. ಇನ್ನು ನಮ್ಮ ಹತ್ರ ಅಮೌಂಟ್ ಎಷ್ಟಿದೆ, ಇಲ್ಲಿ 3,20,000 ಇದೆ. ಆ್ಯಕ್ಚುಲಿ 9,100 ಕೊಡ್ಬೋದು, 13,900 ಕೊಡ್ಬೋದು, 12,400 ಕೊಡ್ಬೋದು. ನೆಕ್ಸ್ಟ್ ನಾವು ಇಲ್ಲಿ ಒಂದು ಪಾಯಿಂಟ್ ಬಿಟ್ಟಿದ್ದೇವೆ ನೋಡಿರಿ, ಇನ್ನು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಯಾಕೆ ಬಿಟ್ಟಿದ್ದೇನೆ ಅನ್ನೋದು ಅದನ್ನೇ ಹೇಳತ್ತೀನಿ. ಇವಾಗ ಕಾಲ್ಸ್ ಅಡ್ವಾನ್ಸ್ ಕೊಡ್ಬೋದು, 20,000 ಡಿಬೆಂಚರ್ಸ್ ಕೊಡ್ಬೋದು, ಇಂಟ್ರೆಸ್ಟ್ ಕೊಡ್ಬೋದು, ಪ್ರಿಫರೆನ್ಸಿಯಲ್ ಕ್ರೆಡಿಟರ್ಸ್ ಕೊಡ್ಬೋದು. ಇನ್ನೂ ನಮ್ಮ ಹತ್ರ ಅಮೌಂಟ ಸಫಿಷಿಯೆಂಟ್ ಐತಲ್ಲ. ಸೊ ಇದನ್ನ 55,000 ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತೇಳಿ ಕೊಟ್ಬಿಡ್ರಿ. ಸೊ ಇವಾಗ ಒಂದು ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು, ಏನಂದರೆ ಒಂದು ತಿಳ್ಕೊರಿ, ಯಾವಾಗಲೂ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಕಮಿಷನ್ ಏನು ಕೊಟ್ಟಿರ್ತಾರಲ್ಲ. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಕಮಿಷನ್ ಕೊಟ್ಟಿದ್ದಾರೆ ನೋಡಿರಿ. ಎಷ್ಟು ಪರ್ಸೆಂಟ್ ಕಮಿಷನ್ ಚಾರ್ಜ್ ಮಾಡೋದು ಹೇಳಿದ್ದಾರೆ ಇಲ್ಲಿ, 2%, 2.5% ಅಂತ ಹೇಳ್ತಾರೆ. ಅಂದರೆ 2.5% ಅದ, 2.5%, 2.5% ಕಮಿಷನ್ ಕೊಡ್ರಿ ಅಂತ ಹೇಳ್ತಾರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ತಾರೆ. ಇಲ್ಲಿ ಪ್ರಿಫರೆನ್ಸಿಯಲ್ ಕ್ರೆಡಿಟರ್ಸ್ ಕೂಡ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಯಾವಾಗ ಹೇಳ್ರಿ ಇದು ವಿಚಾರ ಯಾವಾಗ ಮಾಡ್ಬೇಕಂದ್ರೆ, ಸೊ ಕಮಿಷನ್ ಏನು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಕೂಡ ಅಂತ ಹೇಳ್ತಾರಲ್ಲ. ಸೊ ಅವಾಗ ಏನು ಮಾಡಿರಿ, ಸೊ ಇವನ್ನೆರಡು ಆ್ಯಡ್ ಮಾಡಿ ತೆಗೆದುಕೊಳ್ಬೇಕು. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದರೆ ಇದಕ್ಕೂ ಯಾವುದೇ ಪ್ಲೇಜ್ ಇರೋದಿಲ್ಲ. ಸೊ ಇದಕ್ಕೂ ಪ್ರಿಫರೆನ್ಸಿಯಲ್ ಕ್ರೆಡಿಟರ್ಸ್ ಕೂಡ ಯಾವುದೇ ಪ್ಲೇಜ್ ಇರೋದಿಲ್ಲ. ಸೊ ಇದು ಅಮೌಂಟ್ ಎಷ್ಟಿದೆ 60,000 ಇದೆಯಲ್ಲ. ಸೊ ಇದೇ 60,000 ಮೇಲೆ ಅಮೌಂಟ ತೆಗೆದುಕೊಳ್ಬೇಕು. ಸೊ ಡೈರೆಕ್ಟಾಗಿ ನಾ ಯಾಕೆ ತೆಗೆದುಕೊಡ್ಲಿಲ್ಲ ಅಂದರೆ, ಸೊ ನಿಮ್ಗೆ ಒಂದು ಸ್ವಲ್ಪ ಹೇಳಬೇಕಾಗಿತ್ತು. 60,000 ಇಂಟು 2.5 ಡಿವೈಡೆಡ್ ಬೈ 100 ಮಾಡಿದರೆ ಎಷ್ಟು ಬರ್ತವೆ, 1,500 ಬರ್ತವೆ. ಓಕೆ, ಸಪೋಸ್ ನೀವು ಅನ್ಬೋದು, ಸೊ ಇವಾಗ ಅವರಿಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದೆ, 55,000 ರೂಪೀಸ್ ಇದೆ. ಅವ್ರಿಗೆ ನಾವು ಕೊಡೋಕೆ ಅಮೌಂಟ ಸಫಿಷಿಯೆಂಟ್ ಇದೆ. ಸಪೋಸ್ ಇನ್ ಕೇಸ್ ನಮ್ಮದು ಆರ್ಡರ್ ಆಫ್ ಪೇಮೆಂಟ್ದಾಗ ರಿಸಿಪ್ಟ್ ಸೈಡ್ ಅಮೌಂಟ 50,000 ಅಷ್ಟೇ ಇನ್ನು ರಿಮೈನಿಂಗ್ ಉಳಿದಿತ್ತು. ಸೊ ಇವ್ರಿಗೆ ಕೊಡೋಕೆ ಆಗಲಿಲ್ಲ ಅಂದರೆ ಅವಾಗ ಏನು ಮಾಡಬೇಕು, ಸೊ ಎಷ್ಟು ಅಮೌಂಟ್ ಬಂದಿರ್ತೈತಲ್ಲ, ಸೊ ಅಷ್ಟು ಅಮೌಂಟ್ ಇವರಿಗೆ ಫೈನಲಾಗಿ ಕೊಡಬೇಕು. ಬಟ್ ಇಲ್ಲಿ ನೀವು ಕಮಿಷನ್ ಕ್ಯಾಲ್ಕುಲೇಟ್ ಮಾಡುವಾಗ, ಸೊ ನೀವು ಯಾವಾಗ ಕಮಿಷನ್ ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ, ಸೊ ಅವಾಗ ಎಷ್ಟು ಅಮೌಂಟ್ ಅವೈಲೇಬಲ್ ಉಳಿದಿರ್ತೈತಲ್ಲ ಇಂಟು 2.5 ಡಿವೈಡೆಡ್ ಬೈ 102.5 ಅಂತೇಳಿ ಹಿಂಗೆ ತೆಗೆದುಕೊಳ್ಬೇಕು. ಸೊ ಇದು ಯಾವಾಗ ಹೇಳ್ರಿ, ಅಮೌಂಟ ಅವೈಲೇಬಲ್ ಇರಲಿಲ್ಲ ಅಂದ್ರೆ. ಬಟ್ ಇಲ್ಲೇನಿಲ್ಲ, ಅಮೌಂಟ್ ಅವೈಲೇಬಲ್ ಐತೆ. ಸೊ ಡೈರೆಕ್ಟಾಗಿ ತೆಗೆದುಕೊಳ್ರಿ. ಓಕೆ, ಸೊ ಒಂದೊಂದು ಪ್ರಾಬ್ಲಮ್ ಇದ್ದಾವೆ ನೋಡಿರಿ, ಅಂಥ ಪ್ರಾಬ್ಲಮ್ಸ್ ಎಲ್ಲ
ನೆಕ್ಸ್ಟ್ ಆರ್ಡರ್ ಆಫ್ ಪೇಮೆಂಟ್ದ ಯಾರಿಗೆ ಕೊಡಬೇಕಿನ್ನ ಬೈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಯಾವುದೇ ಅಮೌಂಟ್ ಇಲ್ಲ. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾರೋ ಅಥವಾ ಇಲ್ಲ ಅಂತ ಹೇಳಿ ನೋಡ್ರಿ, ಅಬ್ಸರ್ವ್ ಮಾಡಿರಿ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಮೌಂಟ ಎಲ್ಲೂ ಪ್ರಿಫರೆನ್ಸ್ ಶೇರ್ಸ್ ನಿಮಗೆಲ್ಲ ಓನ್ಲಿ ಇರೋದ ಈಕ್ವಿಟಿ ಶೇರ್ಸ್ ಅಷ್ಟೇ ಅದಾವಲ್ಲ. ಸೊ ಓಕೆ, ನೆಕ್ಸ್ಟ್ ಏನು ಲಾಸ್ಟ್ ಆರ್ಡರ್ ಆಫ್ ಪೇಮೆಂಟ್ದ ಯಾರಿಗೆ ಬರುತ್ತೆ? ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬರುತ್ತೆ. ಓಕೆ, ಸೊ ಇದು ಭಾಳ ಅಬ್ಸರ್ವ್ ಮಾಡಿರಿ ಈಕ್ವಿಟಿ ಶೇರ್ ಹೋಲ್ಡರ್ಸ. ಸೊ ಇನ್ನು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಆ್ಯಕ್ಚುಲಿ ಅಮೌಂಟ್ ಅವ್ರದ್ದು ಎಷ್ಟೆಷ್ಟಿದೆ ನೋಡಿರಿ. ಸೊ ಅದನ್ನೆಲ್ಲ ನೋಡೋಣ. ಈಗ ಒಂದು ವರ್ಕಿಂಗ್ ನೋಟ್ ಹಾಕಿ ನೋಡೋಣ. ಸೊ ಇವಾಗ ಏನು ಮಾಡಬೇಕಂದ್ರೆ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು ವರ್ಕಿಂಗ್ ನೋಟ್. ಸೊ ಇವಾಗ ನಾವು ಇಲ್ಲಿ ಆರ್ಡರ್ ಆಫ್ ಪೇಮೆಂಟ್ ಮಾಡ್ಕೋತ ಬಂದಿದ್ದೇವಲ್ಲ, 3,10,000 ಏನು ಮಾಡಿದ್ದೇವೆ? 10,000 ಪ್ಲಸ್ ಮಾಡಿದ್ದೇವೆ. ಅಂದರೆ ಟೋಟಲ್ ಇಷ್ಟು ಈ ಸೈಡ ರಿಸಿಪ್ಟ್ ಸೈಡ್ ನಮ್ಮದು ಅಮೌಂಟ್ ಕಲೆಕ್ಟ್ ಆಗಿದೆ. ಸೊ ನಾವು 1 by 1 ಆರ್ಡರ್ ಆಫ್ ಪೇಮೆಂಟ್ ಮಾಡ್ಕೋತ ಬಂದಿದ್ದೇವೆ. ಫಸ್ಟ್ ಯಾವುದು ಪೇಮೆಂಟ್ ಮಾಡಿದ್ದೇವೆ? 9,100 ಮಾಡಿದ್ದೇವೆ. ನೆಕ್ಸ್ಟ್ ರೆಮ್ಯುನರೇಷನ್ 12,400 ಪ್ಲಸ್ 1,500 ಮಾಡಿದಾಗ 13,900 ಬರುತ್ತೆ. ಇದನ್ನು ಕೂಡ ಪೇಮೆಂಟ್ ಮಾಡ್ಬೋದು ಈ ಅಮೌಂಟ್ಲೆ, ಇವೆಲ್ಲ ಅಮೌಂಟ್ಲೆ. ನೆಕ್ಸ್ಟ್ ಬೈ ಕಾಲ್ಸ್ ಅಡ್ವಾನ್ಸ್ ಕೂಡ ಪೇಮೆಂಟ್ ಮಾಡ್ಬೋದು. ನೆಕ್ಸ್ಟ್ ನೋಡಿರಿ, ಬೈ ಡಿಬೆಂಚರ್ದಿಂದ ಅಮೌಂಟ್ ಪೇಮೆಂಟ್ ಮಾಡ್ಬೋದು ಡಿಬೆಂಚರ್ ಹೋಲ್ಡರ್ಸ್ಗೆ. ಇದು 20,000 ಇದೆ 2,000. ನೆಕ್ಸ್ಟ್ ಬೈ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೂಡ ಅಮೌಂಟ್ ಕೊಡ್ಬೋದು, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೂಡ ಅಮೌಂಟ್ ಕೊಡ್ಬೋದು. ಇನ್ನು ಲಾಸ್ಟಿಗೆ ಅಮೌಂಟ್ ಎಷ್ಟು ಉಳಿತಾ ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಒಂದು ಏನು ಮಾಡ್ರಿ, ಅದಕ್ಕೆ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಅವೈಲೇಬಲ್ ಅಂತೇಳಿ ಒಂದು ಹೆಡ್ಡಿಂಗ್ ಕೊಡ್ರಿ. ಸೊ ಇಲ್ಲಿ ಏನು ಮಾಡಬೇಕು? ರಿಸಿಪ್ಟ್ ಸೈಡ್ ಟೋಟಲ್ ಮಾಡ್ಕೋಬೇಕು. ಹಂಗೆ ರಫ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. 3,10,000 ಪ್ಲಸ್ 10,000 ಮಾಡಿರಿ. ಓಕೆ, 3,10,000 ಪ್ಲಸ್ 10,000 ಇನ್ನು ಮೈನಸ್ ಮಾಡ್ಕೋತ ಬರ್ರಿ. ಅಮೌಂಟ ಎಷ್ಟು ಅವೈಲೇಬಲ್ ಐತೆ ಅಂತ ಹೇಳಿ ನೋಡ್ಬೇಕು ನಾವು. 9,100 ಮೈನಸ್ ಮಾಡಿರಿ. ಓಕೆ, 9,100. ನೆಕ್ಸ್ಟ್ ಒನ್ 13,900 ಮೈನಸ್ ಮಾಡಿರಿ. 13,900. ಓಕೆ, ನೆಕ್ಸ್ಟ್ ಒನ್ ರೀ 25,000 ಮೈನಸ್ ಮಾಡಿರಿ. 25,000. ಓಕೆ, ನೆಕ್ಸ್ಟ್ ಒನ್ 20,000 ಮೈನಸ್ ಮಾಡಿರಿ. 20,000 ಮೈನಸ್ ಮಾಡಿದ್ದು. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಒನ್ 2,000 ಮೈನಸ್ ಮಾಡಿರಿ. ಅಂದರೆ ಇಂಟ್ರೆಸ್ಟ್ ಇದೆಯಲ್ಲ 2,000 ಮೈನಸ್ ಆಯಿತು. ಇನ್ನು ನೆಕ್ಸ್ಟ್ ಒನ್ 5,000 ಮೈನಸ್ ಮಾಡಿರಿ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 5,000 ಮೈನಸ್ ಆಯಿತು. ನೆಕ್ಸ್ಟ್ ಒನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 55,000 ಮೈನಸ್ ಮಾಡಿರಿ. 55,000 ಆಯಿತು. ಸೊ ಲಾಸ್ಟಿಗೆ ನಮ್ಮ ಹತ್ರ ಅಮೌಂಟ್ ಎಷ್ಟು ಉಳಿತೆ? 1,90,000 ಉಳಿತೆ. ಓಕೆ, ಸೊ ಇದನ್ನು ಔಟರ್ ಕಾಲಮ್ದಲ್ಲಿ ಇಟ್ಟು ಬಿಡಬೇಕು. ಓಕೆ, 1,90,000 ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಇನ್ನೂ ಅಮೌಂಟ್ ಎಷ್ಟಾಯಿತು? 1,90,000. ಬಟ್ ಇಲ್ಲಿ ಒಂದು ಕ್ವಶನ್ ರೈಸ್ ಆಗುತ್ತೆ ನಿಮ್ಗೆ, ಇಲ್ಲಿ ಅಬ್ಸರ್ವ್ ಮಾಡಿರಿ. ಸೊ ಇನ್ನು ಅದಕ್ಕಾಗಿ ನಿಮ್ಗೆ ಕೇಸ್ ಸ್ಟಡಿ ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿ 100 ಶೇರ್ಸ್ 100 ರೂಪೀಸ್ ಇದೆ, ಬಟ್ ಇವ 70 ಅಷ್ಟೇ ಕಾಲ್ ಮಾಡಿದ್ದಾನೆ. ಇಲ್ಲಿ 100 ರೂಪೀಸ್ ಇದೆ, ಇವ 90 ಕಾಲ್ ಮಾಡಿದ್ದಾನೆ. ಅಂದರೆ 90 ಅಷ್ಟೇ 90 ಅಮೌಂಟ್ ಮಾಡಿದ್ದಾನೆ, ಇವ 70 ಅಮೌಂಟ್ ಮಾಡಿದ್ದಾನೆ. ಬಟ್ ಈ ಥರ ಪಾರ್ಟ್ಲಿ ಪೇಡಪ್ ಇದ್ದಾಗ ಏನು ಮಾಡಬೇಕಂದ್ರೆ ನೀವು ಇನ್ನೂ ಏನೋ ಈಕ್ವಿಟಿ ಶೇರ್ ಹೋಲ್ಡರ್ಸಿಂದ ಅಮೌಂಟ ಕಲೆಕ್ಟ್ ಮಾಡಬೇಕು, ಅಥವಾ ಅವರಿಗೆ ನಾವು ಕಂಪ್ನಿದವ್ರು ಏನಾದರೂ ಅಮೌಂಟ್ ಕೊಡಬೇಕಂತೇಳಿ ಕ್ಯಾಲ್ಕುಲೇಷನ್ ಬರುತ್ತೆ. ಸೊ ಅವಾಗ ಏನು ಮಾಡಿರಿ, ಇನ್ನು ಇದಕ್ಕೆ ವರ್ಕಿಂಗ್ ನೋಟ್ ನಂಬರ್ ಫಸ್ಟ್ ಅಂತ ಹಾಕ್ರಿ. ಯಾವ್ದು ಹೇಳ್ರಿ? ಇದೆ ವರ್ಕಿಂಗ್ ನೋಟ್ ನಂಬರ್ ಫಸ್ಟ್ ಕೊಡ್ರಿ. ಇದಕ್ಕೆ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಅವೈಲೇಬಲ್ ಅಂತ ಹಾಕ್ರಿ. ಓಕೆ, ನೆಕ್ಸ್ಟ್ ವರ್ಕಿಂಗ್ ನೋಟ್ ನಂಬರ್ ಸೆಕೆಂಡ್ ಅಂತ ಕೊಡ್ರಿ. ಅಮೌಂಟ್ ಕಲೆಕ್ಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸ್ಟಾರ್ಟಿಂಗ್ದಾಗ ಎಷ್ಟೆಷ್ಟು ಅಮೌಂಟ್ ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ನ ಕಲೆಕ್ಟ್ ಮಾಡಿದ್ದೀವಿ ನೋಡಿರಿ. ಸೊ 1,000 ಈಕ್ವಿಟಿ ಶೇರ್ಸ್ 8 ರೂಪೀಸ್ 70 ಹಂಗೆ 70,000 ಕಲೆಕ್ಟ್ ಮಾಡಿದ್ದೇವೆ. 2,000 ಈಕ್ವಿಟಿ ಶೇರ್ಸ್ 8 ರೂಪೀಸ್ 90 ಹಂಗೆ 1,80,000 ಕಲೆಕ್ಟ್ ಮಾಡಿದ್ದೇವೆ. ಸೊ ಇಲ್ಲಿ ಇದೇ ನೋಡಿರಿ ಪ್ರಾಬ್ಲಮ್ದಲ್ಲಿ. ಆ್ಯಕ್ಚುಲಿ ಕಂಪ್ನಿ ಕ್ಲೋಸ್ ಆದಾಗ ಇಷ್ಟಿಷ್ಟು ಅಮೌಂಟ್ ಕೊಡೋದಿದೆ ಅಲ್ರಿ. ಸೊ ಇವರಿಗೆ 70,000 ಸಾರಿ ಎಷ್ಟಾಯಿತು? ಓಕೆ, 1,000 ಇಂಟು 70 ಮಾಡಿದಾಗ 70,000 ಬರುತ್ತೆ. ಸೊ ಇದು ಪ್ರಾಬ್ಲಮ್ದಲ್ಲಿ ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ ನೋಡಿರಿ. 1000 ಆಗಬೇಕಾಗಿತ್ತದ ಏನು ಮಾಡಿದ್ದಾರೆ? 100 ಮಾಡಿದಾರಲ್ಲ. ಸೊ ಇಲ್ಲ, ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿರಿ. 1000 ಇಂಟು 70 ಆಗಿದಾಗ 70,000 ಆಗುತ್ತೆ. ಓಕೆ, ಸೊ ಈ ಥರ 100 ಇಂಟು 70 ಆದಾಗಲ್ಲ, 1000 ಇಂಟು 70 ಆದಾಗ 70,000 ಆಗುತ್ತಲ್ಲ. ಇದು ಆ್ಯಕ್ಚುಲಿ 100 ಅಲ್ಲದ 1000 ಆಗಬೇಕು. ಪ್ರಾಬ್ಲಮ್ದಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ. ಓಕೆ, ಸೊ ಅದು 1000 ಇಂಟು
ಏನು 1000 ಈಕ್ವಿಟಿ ಶೇರ್ಸ್ ಆಟ್ ರುಪೀಸ 70ದಂಗೆ ಎಷ್ಟು ಆಯಿತು 70,000 ಆಯ್ತಲ್ಲ. ಸೊ 70,000 ಅಮೌಂಟ ಅವರಿಂದ ಕಲೆಕ್ಟ್ ಮಾಡಿದ್ದೇವೆ. ಓಕೆ 2000 ಈಕ್ವಿಟಿ ಶೇರ್ಸ 90 ರುಪೀಸ್ 90 ರುಪೀಸ್ದಂಗೆ ಎಷ್ಟು ಆಯ್ತು ನೋಡ್ರಿ ಅದ 2000 ಇಂಟು 90 ರುಪೀಸ್ ಅಷ್ಟು ಕೊಟ್ಟಿದಾರಲ್ರಿ. ಇಲ್ಲಿ 70 ಕೊಟ್ಟಿದ್ದಾರೆ, ಇಲ್ಲಿ 90 ಕೊಟ್ಟಿದ್ದಾರೆ ಅಂದ್ರೆ 1,80,000 ಆಯಿತು. ಓಕೆ 1,80,000 ಅಮೌಂಟ್ ಕಲೆಕ್ಟ್ ಆಯಿತು. ಸೊ ಟೋಟಲ್ ಅಮೌಂಟ್ ಎಷ್ಟು ಕಲೆಕ್ಟ್ ಆದಂಗೆ ಆಯ್ತು ರೀ 2,50,000. ಬಟ್ ನಾವು ಫೈನಲ್ ಅವ್ರಿಗೆ ಎಷ್ಟು ಕೊಡಬೇಕಾಗಿತ್ತು ರೀ 2,50,000 ಕೊಡಬೇಕಾಗಿತ್ತು. ಬಟ್ ಕಂಪ್ನಿ ಲಿಕ್ವಿಡೇಷನ್ ಆಗತ್ತೈತಲ್ಲ ಅಮೌಂಟ್ ನಮ್ಮ ಹತ್ರ ಸಫಿಷಿಯೆಂಟ್ ಅಮೌಂಟ್ ಎಷ್ಟಿದೆ ನೋಡ್ರಿ ಓನ್ಲಿ ಫಾರ್ 1,90,000 ಸಫಿಷಿಯೆಂಟ್ ಇದೆಯಲ್ಲ. ಸೊ ಇಷ್ಟೇ ನಮ್ಮ ಹತ್ರ ಕೊಡೋಕ್ಕಾಗುತ್ತೆ. ಸೊ ಇನ್ನೇನು ಮಾಡಿರಿ ಇನ್ನು ವರ್ಕಿಂಗ್ ನೋಟ್ ನಂಬರ್ 3 ಅಂತ ಹಾಕಿರಿ. ಓಕೆ ಅಮೌಂಟ್ ಪೇಯಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕೊಡಬೇಕು. ಸೊ ಎಷ್ಟು ಅಮೌಂಟ್ ಇದೆ ನೋಡ್ರಿ ಅವ್ರಿಗೆ 2,50,000 ಅಮೌಂಟ್ ಕೊಡಬೇಕಾಗಿದೆ. ಓಕೆ 2,50,000 ಕೊಡಬೇಕಾಗಿದೆ. ಮೈನಸ್ ನಮ್ಮ ಹತ್ರ ಅಮೌಂಟ್ ಎಷ್ಟು ಉಳಿದಿದ್ದೇನ ಅವೈಲೇಬಲ್ ಇಕ್ವಿಟಿ ಶೇರ್ ಅಮೌಂಟ್ ಕೊಡೋಕೆ ಎಷ್ಟು ಅವೈಲೇಬಲ್ ಉಳಿದಿದ್ರೆ 1,90,000 ಉಳಿದಿದೆ. ಸೊ ಅಷ್ಟು ನಮ್ಮ ಹತ್ರ ಸಫಿಷಿಯೆಂಟ್ ಇದೆಯಲ್ಲ 1,90,000. ಸೊ ಅದನ್ನ ಇನ್ನೂ ಡೆಪ್ಸಿಟ್ ಎಷ್ಟು ಕೊಡಬೇಕಾಯ್ತು ನಾವು ಅವರಿಗೆ ಇನ್ನೂ 60,000 ಕೊಡಬೇಕಾಯ್ತು. ಓಕೆ ಸೊ ಇನ್ನು ಲಾಸ್ಟ್ ಏನು ಮಾಡಿರಿ ವರ್ಕಿಂಗ್ ನೋಟ್ ನಂಬರ್ 4 ಹಾಕ್ರಿ. ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಪರ್ ಶೇರ್ ಅಂತೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ರುಪೀಸ್ದಂಗೆ ಏನು ಅಮೌಂಟ್ ಅವ್ರಿಗೆ ನಾವು ಕೊಡಬೇಕು ಕಂಪ್ನಿದವರು ಅಥವಾ ಅವ್ರ ಕಡೆಯಿಂದ ನಾವು ಇಸ್ಕೋಬೇಕು. ಸೊ ಈ ಥರ ಕ್ಯಾಲ್ಕುಲೇಷನ್ ಇದೆ. ಡೆಪ್ಸಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಮಾಡಬೇಕು. ಡೆಪ್ಸಿಟ್ ಎಷ್ಟು ಉಳಿದಿದೆ 60,000 ಉಳಿದಿದೆ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ನೋಡಿರಿ ಅಬ್ಸರ್ವ್ ಮಾಡಿರಿ. ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾರಲ್ಲ 1,000 2,000. ಸೊ ಎಷ್ಟು ಆಯ್ತದ 3,000 ಶೇರ್ಸ್ ಆಯಿತು. ಎಷ್ಟು ರುಪೀಸ್ ಆಯಿತು ₹20 ಪರ್ ಶೇರ್ ಆಯಿತು. 60,000 ಡಿವೈಡೆಡ್ ಬೈ 3,000 ಮಾಡಿದ ₹20 ಪರ್ ಶೇರ್. ಸೊ ಇದೇ ಇಲ್ಲ ನೋಡ್ರಿ ಇಲ್ಲಿ 1,000 ಶೇರ್ಸ ಇದು 2,000 ಶೇರ್ಸ್ ಅಂದ್ರೆ 3,000 ಶೇರ್ಸ್ ಆಯ್ತಲ್ಲ. ಸೊ ಈಗ ಕ್ಯಾಲ್ಕುಲೇಟ್ ಮಾಡಿರಲ್ಲ ನೀವು ಡೆಪ್ಸಿಟ್ ಎಷ್ಟು ಉಳಿದಿದೆ 60,000 ಡಿವೈಡೆಡ್ ಬೈ 3,000 ಏನು ಶೇರ್ಸ್ 1,000 2,000. ಸೊ ಎಷ್ಟು ಉಳಿತು ಅಮೌಂಟ್ 20,000 ಪರ್ ಶೇರ್ ಅಂತ ಹೇಳ್ಬೋದು. ಸೊ ಅಂದರೆ ಫಸ್ಟ್ ನೀವು ಅಬ್ಸರ್ವ್ ಮಾಡಿರಿ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಭಾಳ ಏನು ಈಸಿ ಕ್ಯಾಲ್ಕುಲೇಷನ್ ಇದೆ. ನಾನು ನಿಮ್ಗೆ ಸಿಂಪಲ್ ವೇ ಪ್ರಕಾರ ಹೇಳತ್ತೀನಿ. ಸೊ ಈಗ ಏನು ಮಾಡಿದ್ದಾರೆ 1,000 ಇಕ್ವಿಟಿ ಶೇರ್ ಹೋಲ್ಡರ್ಸ್ ₹8 ಎಷ್ಟು ಕೊಟ್ಟಿದ್ದಾರೆ ಅವರ 70 ಕೊಟ್ಟಿದ್ದಾರಲ್ರಿ 70 ರುಪೀಸ್ದಂಗೆ ಕೊಟ್ಟಿದ್ದಾರೆ 1,000 ಇಕ್ವಿಟಿ ಶೇರ್ ಹೋಲ್ಡರ್. ನೆಕ್ಸ್ಟ್ ಇವು ರೀ 2,000 ಇಕ್ವಿಟಿ ಶೇರ್ ಹೋಲ್ಡರ್ಸ್ 90 ರುಪೀಸ್ ಅಂತ ಹೇಳ್ಕೊಟ್ಟ. ಬಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ ಪ್ರಕಾರ ಎಷ್ಟು ರುಪೀಸ್ ಕೊಡಬೇಕಾಗಿತ್ತು ಅವರ ಆ್ಯಕ್ಚುಲಿ 20 ರುಪೀಸ್ ಅಷ್ಟೇ ಮಾತ್ರ ಕೊಡಬೇಕಾಗಿತ್ತು ಅವರ. ಬಟ್ ಜಾಸ್ತಿ ಕೊಟ್ಟಿದ್ದಾರಲ್ರಿ ಒಬ್ಬ ಏನು ಮಾಡಿದಾನ್ರಿ ಒಬ್ಬ 70 ಕೊಟ್ಟಾನ್ರಿ ಒಬ್ಬ 90 ಕೊಟ್ಟಾನ. ಸೊ ಹಂಗಾದ್ರೆ ಕಂಪ್ನಿ ಕ್ಲೋಸ್ ಆಗತ್ತೈತಲ್ಲ. ಸೊ ಅವ್ರಿಗೆ ಏನು ಮಾಡ್ಬೇಕು ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಇಲ್ಲಿ ತೆಗೆದುಕೊಳ್ರಿ 1,000 ಆಟ ಏನು ಮಾಡಬೇಕು ಇಲ್ಲಿ ನೋಡ್ರಿ 1,000 ಇಕ್ವಿಟಿ ಶೇರ್ಸ್ ತಗೋರಿ ಆಟ್ 50 ಇಕ್ವಿಟಿ ಶೇರ್ಸ್ 50 ಯಾಕೆ ಹೇಳ್ರಿ. ಸೊ ಒಬ್ಬ ಏನು ಮಾಡಿದಾನೆ ಒಂದು ಡೀಟೇಲ್ ಆಗಿ ಹೇಳ್ತೀನಿ ನೋಡ್ರಿ ನಿಮ್ಗೆ 1,000 ಇಕ್ವಿಟಿ ಶೇರ್ಸ್ ಅದಾರು. ಸೊ ₹8 ಇವು ಎಷ್ಟು ಕೊಟ್ಟಿದಾನ್ರಿ 70 ಕೊಟ್ಟಾನಲ್ರಿ. ಸೊ ಎಷ್ಟು ಆಯ್ತದ 70,000 ಆಯ್ತು. ಇದೇನು ಅಮೌಂಟ್ ಏನು ಬೇಕಾಗಿಲ್ಲ ನಮಗೀಗ. ನೆಕ್ಸ್ಟ್ ಇದು 2,000 ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅದನ್ನು ₹8 ಇವು ಎಷ್ಟು ಕೊಟ್ಟಾನ್ರಿ 90 ಕೊಟ್ಟಾನಲ್ರಿ. 2,000 ₹8 90 ಕೊಟ್ಟಂದ್ರೆ ಎಷ್ಟಾಯಿತು 1,80,000 ಆಯಿತು 1,80,000. ಸೊ ಈ ಥರ ಅವರ ಅಮೌಂಟ್ ಕೊಟ್ಟಿದ್ದಾರೆ. ಬಟ್ ಈಗ ಅವ 70 ಕೊಟ್ಟಾನ. ಬಟ್ ಆ್ಯಕ್ಚುಲಿ ಅವ ಎಷ್ಟು ಕೊಡಬೇಕಾಯ್ತು ರೀ 20 ಕೊಡಬೇಕಾಯ್ತು. ಇನ್ನು ಕಂಪ್ನಿ ಅವ್ನಿಗೆ ಎಷ್ಟು ವಾಪಸ್ ಕೊಡ್ಬೇಕು ಹೇಳ್ರಿ 70 ಮೈನಸ್ 20 ಮಾಡಬೇಕು. ಎಷ್ಟು ವಾಪಸ್ ಕೊಡ್ಬೇಕು ಅವಂಗೆ 50 ಪರ್ ಶೇರ್ದಂಗೆ. ಸೊ ಅವ್ನಿಗೆ ಎಷ್ಟು ಕೊಡಬೇಕಾಯ್ತು 50 ಪರ್ ಶೇರ್ದಂಗೆ ಕೊಡಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ ಇವಂಗೆ ರೀ 90 ಕೊಟ್ಟಿದ್ದಾನೆ ಇವ. ಓಕೆ ಇವು 90 ಕೊಟ್ಟಿದ್ದಾನೆ. ಇಲ್ಲೇನು ಮಾಡಿರಿ 90 ಮೈನಸ್ 20 ಮಾಡಬೇಕು. 20 ಯಾಕಂದ್ರೆ 20 ಅಷ್ಟೇ ಕೊಡಬೇಕಾಯಿತು. ಸೊ ಇನ್ನು ರಿಮೈನಿಂಗ ಎಷ್ಟು ನೋಡ್ರಿ ಇಲ್ಲಿ ಇನ್ನೇ ರಿಮೈನಿಂಗ ಇವಂಗೂ ಕೂಡ ಇನ್ನೇ ರಿಮೈನಿಂಗ 70 ಕೊಡಬೇಕಾಯಿತು. ಸೊ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕು ನೀವು. ಒಬ್ಬಗೆ 1,000 ₹8 50 ಇಕ್ವಿಟಿ ಶೇರ್ಸ್ ಅಂದ್ರೆ 1,000 ಇಂಟು 50 ಮಾಡಿದಾಗ 50,000 ಬರುತ್ತೆ. ನೆಕ್ಸ್ಟ್ 2,000 ₹8 70 ಇಕ್ವಿಟಿ ಶೇರ್ಸ 1,40,000 ಬರುತ್ತೆ. ಯಾಕೆ ಹೇಳ್ರಿ 70ದಾಗ ಮೈನಸ್ 20 ಮಾಡಿರಿ 50 ಬರುತ್ತೆ. 90ದಾಗ ಮೈನಸ್ 20 ಮಾಡಿರಿ 70 ಬರುತ್ತೆ. ಓಕೆ ಈ ಥರ ಇವನ್ನೆರಡು ಟೋಟಲ್ ಮಾಡಿರಿ 50,000 1,40,000 ಟೋಟಲ್ ಮಾಡಿದ ಎಷ್ಟು ಬರುತ್ತೆ
1,90,000 ಬರುತ್ತೆ. ಓಕೆ, ಸೊ ಈ ಥರ ನೀವು ಈಸಿಯಾಗಿ ಸಿಂಪಲ್ ವೇ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ಬೋದು. 1000 ಕೊಟ್ಟಿದ್ದಾನೆ, ಇಕ್ವಿಟಿ ಶೇರ್ಸ್ 1000 ಇದ್ದಾವೆ, 70 ಕೊಟ್ಟಿದ್ದಾನವ. ನಾವು ಅವ್ನಿಗೆ ಎಷ್ಟು ಕೊಡ್ಬೇಕಂತ ಹೇಳ್ರಿ, 20 ಮೈನಸ್ ಮಾಡಬೇಕು. 70ಯಲ್ಲಿ 20 ಮೈನಸ್ ಮಾಡಿದಾಗ 50 ಇಂಟು 1000 ಮಾಡಬೇಕು. ಓಕೆ, ನೆಕ್ಸ್ಟ್ ಇವಂಗೆ ರೀ 90 ಮೈನಸ್ 20 ಮಾಡ್ಕೋಬೇಕು, 70 ಉಳಿತೆ. ಸೊ ಇಲ್ಲಿ 2000 ಇಂಟು 70 ಮಾಡಬೇಕು. ಇಷ್ಟೇ ಕ್ಯಾಲ್ಕುಲೇಷನ್ ಇದೆ. ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ಸೊ ಲಾಸ್ಟಿಗೆ ಏನು ಮಾಡಿರಿ, ಟೋಟಲ್ ಮಾಡಿಬಿಡ್ರಿ. 3,10,000 ಮಾಡಿರಿ. ಸೊ ಇಲ್ಲಿ ನಿಮ್ಗೆ ಇಲ್ಲಿ ಕಾಲ್ ಮೇಡ್ ಆಗ್ತಿದೆಯಲ್ಲ, ಸಪೋಸ್ ಏನಾದರೂ ಇನ್ ಕೇಸ್ ಪ್ರಾಬ್ಲಮ್ದಲ್ಲಿ ಹಿಂಗೂ ಆಗ್ಬೋದಲ್ಲ. ಸೊ ಇವ 70 ಕೊಡೋ ಬದಲಿ ಇವ ಏನಾದರೂ 10 ಕೊಟ್ಟಿದ್ದಂದರೆ, ಸೊ ಇವಂಗೆ ನಾವು ವಾಪಸ್ ಏನು ಮಾಡಬೇಕಾಯ್ತು, ಕಂಪ್ನಿದಾರ ಇನ್ನು 10 ರೂಪೀಸ್ ಕೊಡಬೇಕಾಯ್ತಲ್ಲ. ಸೊ ಅದನ್ನು ಆ ಥರ ಇತ್ತಂದ್ರೆ ಅದನ್ನು ಏನು ಮಾಡಿರಿ, ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಈಗೇನಿಲ್ಲ, ಬಿಟ್ಬಿಡ್ರಿ. ಸೊ 3,10,000 10,000 ಮಾಡಿರಿ. ಟೋಟಲ್ ಎಷ್ಟಾಯಿತು, 3,20,000. ಸೊ ಅವನ್ನೆಲ್ಲ ಆರ್ಡರ್ ಆಫ್ ಪೇಮೆಂಟ್ ಪ್ರಕಾರ ಇವನ್ನೆಲ್ಲ ಪೇಮೆಂಟ್ ಮಾಡ್ಕೋತ ಬರ್ರಿ, ಮೈನಸ್ ಮಾಡ್ಕೋತ ಬರ್ರಿ. 9,100, 13,900, 25,000, ನೆಕ್ಸ್ಟ್ 20,000, ನೆಕ್ಸ್ಟ್ ಒನ್ 2,000, ನೆಕ್ಸ್ಟ್ ಒನ್ 5,000, ನೆಕ್ಸ್ಟ್ ಒನ್ 55,000, ನೆಕ್ಸ್ಟ್ ಒನ್ 1,90,000. ಸೊ ಟೋಟಲ್ 3,20,000 ಆಯಿತು ಎರಡು ಸೈಡ್. ಇದೇ ಏನು ರೀ, ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ವೆರಿ ಸಿಂಪಲ್ ಪ್ರಾಬ್ಲಮ್ ಕೇಳಿದಾರೆ ನಿಮ್ಗೆ. ಒಂದು ಫಸ್ಟ್ ಏನು ಮಾಡಿದ್ದಾರೆ, ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್, ನೆಕ್ಸ್ಟ್ ಕಾಲ್ಸ್ ಅನ್ಪೇಡ್ ಕಾಲ್ಸ್ ಡ್ಯೂಲಿ ಕಲೆಕ್ಟೆಡ್ ಅಂತ ಹೇಳ್ತಾರೆ. ಸೊ ಈ ಥರ ನೀವು ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಯಾವ ಥರ ಮಾಡ್ತೀರಿ. ಸೊ ಇದನ್ನು ಕೂಡ ನಾನು ನಿಮ್ಗೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಸೊ ಇಕ್ವಿಟಿ ಶೇರ್ ಹೋಲ್ಡರ್ಸ ಇದನ್ನು ನೆನಪಿಟ್ಕೋರಿ. ಸೊ ಇನ್ನೂ ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ನಾನು ನಿಮ್ಗೆ ಈಗ 23 ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಇನ್ನು ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ನಾನು ಕೂಡ ನಿಮ್ಗೆ 2024 ಕ್ವಶನ್ ಪೇಪರ ಸಾಲ್ವ್ ಮಾಡೋಣ. ಅದು ಓಲ್ಡ್ ಕ್ವಶನ್ ಪೇಪರ ರೀ, 2024 ಕ್ವಶನ್ ಪೇಪರ, ಅದನ್ನು ಕೂಡ ಸಾಲ್ವ್ ಮಾಡೋಣ. ಸೊ ಇವನ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಿರಿ. ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ಓಲ್ಡ್ ಕ್ವಶನ್ ಪೇಪರ್ ಕೂಡ ನಿಮ್ಗೆ ಎಕ್ಸಾಮ್ದಾಗ ಹೆಲ್ಪ್ ಆಗುತ್ತೆ. ಓಕೆ, ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡಿರಿ ಅಂದರೆ ನಮಗೂ ಒಂದು ಮೋಟಿವ್ ಆಗುತ್ತೆ. ಏನಪ್ಪ ಅಂತಂದರೆ, ಸೊ ನಾವು ಮಾಡಿರುವಂಥ ಕ್ಲಾಸ್ಗಳನ್ನು ಕೂಡ ಸ್ಟೂಡೆಂಟ್ಸ್ಗಳೆಲ್ಲ ನೋಡ್ತಾರೆ ಅಂತೇಳಿ ನಮಗೂ ಮೋಟಿವ್ ಆಗುತ್ತೆ. ಮತ್ತಷ್ಟು ನಾವು ಕ್ಲಾಸ್ಗಳು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ. ಸೊ ಏನಿಲ್ಲ, ಇದೆ ಸಿಂಪಲ್ ಪ್ರಾಬ್ಲಮ್ ಇದೆ ಲಿಕ್ವಿಡೇಷನ್ ಆಫ್ ಕಂಪ್ನೀಸ್ದಾಗ. ಸೊ ಆರ್ಡರ್ ಆಫ್ ಪೇಮೆಂಟ್ ಅಂತ ನೀವು ನೆನಪಿಟ್ಕೋಬೇಕು. ಇದೊಂದು ಪ್ರಾಬ್ಲಮ್ಮು ಸಾಲ್ವ್ ಮಾಡಿರಿ. ಸೊ ಈ ಥರ ಎಕ್ಸಾಮ್ದಾಗ ನೀವು ಕ್ವಶನ್ಸ್ ಏನಾದರೂ ಕೇಳಿರಿ ಅಂದರೆ ಸಾಲ್ವ್ ಮಾಡ್ಕೋತ ಹೋಗ್ರಿ. ಓಕೆ, ಈ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಇನ್ನು ಕ್ವಶನ್ ಪೇಪರ ಸಾಲ್ವ್ ಮಾಡೋಣ. ಅದು ಓಲ್ಡ್ ಕ್ವಶನ್ ಪೇಪರ 2024 ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಮತ್ತು ಇನ್ನೂ ಕೆಲವೊಂದಷ್ಟು ಯಾವ್ಯಾವ ಪ್ರಾಬ್ಲಮ್ ಉಳಿದಿದ್ದು ಅಂದರೆ ಅವನು ಕೂಡ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು ಆಲ್.